कर्नाटका गुलबर्गा शहर में महिला कांग्रेस की रैली में वजीर आजम नरेंद्र मोदी की बीवी की फोटो लेकर एहतजाजी रैली निकाली गई। इस बात को लेकर बीजेपी महिला घातक की दिव्या हागरगी ने मीडिया से बात करते हुए बताया कि महिला कांग्रेस की खवातीन ने जो किया वो नहीं करना चाहिए। इस बात को लेकर दिव्या हागरगी कंप्लेंट दर्ज करवाने स्टेशन बाजार पहुंची तो इनकी कंप्लेंट लेने से इनकार करने का सर्कल इंस्पेक्टर पर लगाया इल्जाम। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಇವತ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಏನ್ ಮಾಡ್ತಾರೆ, ನರೇಂದ್ರ ಮೋದಿಜಿಯವರ 33% ಮಹಿಳಾ ಮೀಸಲಾತಿ ಬಿಲ್ ಅನ್ನ ಮುಂದುವರೆ ಇಟ್ಕೊಂಡು ಒಂದು ಸ್ಟ್ರೈಕ್ ಅನ್ನ ಪ್ರತಿಭಟನೆಯನ್ನ ಮಾಡ್ತಾರೆ. ಸುಮಾರು 7 ರಿಂದ 8 ದಿವಸಗಳ ಕಾಲ ಸತತವಾಗಿದ್ದ ಪರ ವಿರೋಧ ಪ್ರತಿಭಟನೆಗಳು ಆಗ್ತಾನೆ ಬಂದಿದ್ದಾವೆ. ನಮಗೇನು ಬೇಜಾರಿಲ್ಲ. ಆದ್ರೆ ಇವತ್ತಿನ ದಿನ ಅಲ್ಲಿಯ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತಂದ್ರೆ, ನರೇಂದ್ರ ಮೋದಿಜಿ ಅವರ ಪತ್ನಿ ಆದಂತ ಜಿಸೇದಾಬೇನ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಸ್ಟ್ರೈಕ್ ಅನ್ನ ಮಾಡ್ತಾರೆ. ಆ ಮೀಸಲಾತಿಗೂ ನರೇಂದ್ರ ಮೋದಿ ಅವರ ಪತ್ನಿಯ ಫೋಟೋಕ್ಕೂ ಏನು ಸಂಬಂಧ ಅಂತ ಹೇಳ್ಬೇಕು. ಇಷ್ಟ ಮೇಲೆ ಗೊತ್ತಾಗುತ್ತೆ ಇವರು ಮಹಿಳೆಯರ ವಿರೋಧಿ. ಇವ್ರೇನಂತಾರೆ, ನಾ ಮಹಿಳೆಯರ ವಿರೋಧ ಇಲ್ಲ, ನಾ ಮಹಿಳೆಯರ ಪರವಾಗಿದ್ದೇವೆ ಅಂತನ್ನೋರು ಇವತ್ತಿನ ದಿವಸ ತಮ್ಮ ಪ್ರತಿಭಟನೆಯಲ್ಲಿ ಮಹಿಳೆಯರ ಫೋಟೋ ಇಟ್ಕೊಂಡಿದ್ದು ಯಾಕಂತ ಹೇಳ್ಬೇಕು. ಈ ವಿಷಯನ ಮುಂದಿಟ್ಕೊಂಡು ನಾವು ಇವತ್ತು ಅವರ ವಿರುದ್ಧ ಎಫ್ಐಆರ್ ಮಾಡ್ಬೇಕಂತ ಅನ್ಕೊಂಡು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ರೆ ಇಲ್ಲಿಯ ಸರ್ಕಲ್ ಸಾಹೇಬರು ಪಾಟೀಲ್ ಸಾಹೇಬ್ರು ಏನಂತಾರೆ ಅಂತಂದ್ರೆ, ನಮಗ್ ಬಾಡಕ್ ಬರಂಗಿಲ್ಲ, ನಾವು ಮಾಡಲ್ಲ ಅಂತಾರೆ. ನಾನು ಇಲ್ಲಿಯ ಸಿಪಿಐ ಏನ್ ಕೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ತಾವು ಕಾಂಗ್ರೆಸ್ಸಿನ ಏಜೆಂಟ್ ಅಧಿಕಾರಿ, ನೀವು ಎಫ್ಐಆರ್ ಮಾಡಲ್ಲ ಅಂತಂದ್ರೆ ನಾನು ಸುಮ್ಮನೆ ಕುತ್ಕೊಳ್ಳಂಗಿಲ್ಲ. ನಿಮಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕಾಗಿತ್ತು ಅಂತಂದ್ರೆ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾಗ್ಲಿ, ಭಾರತೀಯ ಜನತಾ ಪಾರ್ಟಿ MLA MP ಯಾರಿದಾರ ಕಾರ್ಯಕರ್ತನ ಹಿಡ್ಕೊಂಡವ್ರೆ ಸ್ಟ್ರೈಕ್ ಮಾಡಿ ಬೇಜಾರಿಲ್ಲ. ಆ ವಿಷಯಕ್ಕೂ ಈ ಹೆಣ್ಮಗಳಿಗೆ ಏನು ಸಂಬಂಧ? ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಕೂಡ ನಾಳೆ ಸ್ಟ್ರೈಕ್ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪತ್ನಿಯ ಫೋಟೋ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಸುಮ್ಮನೆ ಕುತ್ಕೋತಾರೇನು? ಪ್ರಿಯಾಂಕಾ ಖರ್ಗೆ ಅವರಾಗಲಿ, ಕಾಂಗ್ರೆಸ್ನ ಎಲ್ಲ ಮುಖಂಡರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಿಕ್ಕಾಪಟ್ಟಿ ಬೈದಾಗ ಅವ್ರವ್ರ ಹೆಂಡ್ರ ಫೋಟೋ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಇಳಿತವೇನು? ಇದು ಯಾವ ನ್ಯಾಯ?
ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಾಂಗ್ರೆಸ್ಸಿನವರು ಪ್ಯೂರ್ಲಿ ಮಹಿಳಾ ವಿರೋಧಿ. ಇವತ್ತಿನ ದಿವಸ ಸಾಯಂಕಾಲ 4 ಗಂಟೆ ಒಳಗಡೆ ಇವ್ರೇನಾದ್ರೂ ಡಿಪಾರ್ಟ್ಮೆಂಟ್ನವರು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ FIR ಮಾಡಿದ್ರು ಸರಿ. ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ನಾವೆಲ್ಲ ಹೆಣ್ಮಕ್ಳು ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆ ನಾವು ಉಪವಾಸ ಸತ್ಯಾಗ್ರಹ ಅಂತೂ ಮಾಡೋದು ಖಂಡಿತ. ಯಾಕಂತಂದ್ರೆ ಇವತ್ತು ಇವ್ರು ಇಟ್ಕೊಂತಾರೆ, ನಾಳೆ ಯಾರ್ದು ಇಟ್ಕೊಂತಾರೆ. ಸಂಬಂಧಪಟ್ಟವ್ರು ಇಟ್ಕೊಳ್ಳಿ, ನಾವು ಬೇಜಾರಿಲ್ಲ. ಬಿಜೆಪಿಯ ಸಂಸದರು ಇಟ್ಕೊಳ್ಳಿ, MLA ಫೋಟೋ ಇಟ್ಕೊಳ್ಳಿ, ನಾವು ಬೇಜಾರು. ಆದ್ರೆ ಈ ಹೆಣ್ಮಗಳಿಗೇನು ಆ ಬಿಲ್ಡಿಂಗ್ ಏನ್ ಸಂಬಂಧ? ಹೀಗಾಗಿ ನಾವು FIR ಮಾಡಕ್ ಬಂದ್ಬೇಕಾದ್ರೆ ಇಲ್ಲಿ ಸರ್ಕಾರ ಸಾಹೇಬ್ರ ಅಂತ ನಮ್ಮ ಮಾಡಕ್ ಬರಲ್ಲ, ನೀವೇನ್ ಮಾಡ್ತೀರಿ ಮಾಡ್ರಿ, ಎಲ್ಲಿ ಹೋಗ್ತೀರಿ ಹೋಗ್ರಿ ಅಂತ ಉಡಾಫೆ ಏನು ಮಾತನ್ನ ಆಡ್ತಾ ಇದಾರೆ ಸರ್ಕಾರ ಸಾಹೇಬ್ರ. ಇದು ಸರಿಯಲ್ಲ. ನೀವು ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಕ್ ಬಂದಿದ್ರೆ ಫಸ್ಟ್ ಆಫ್ ಆಲ್ ಬಂದಂತವ್ರಿಗೆ ಯಾವ ತರ ಮಾತಾಡ್ಬೇಕು ಅಂತಂದ್ರೆ ನೀವು ಕಲೀರಿ. ಅದು ಆದ್ಮೇಲೆ ನಿಮಗೆ ಈ ಕಾನೂನು ಕೈಯಾಗಿರ್ಲಿ. ಇವ್ರ ವಿರುದ್ಧ ಕೂಡ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾತ್ರ ನಾನು ಮಾಡೋದು ಕಟ್ಟಿ FIR ಮಾಡಲೇಬೇಕು. 4 ಗಂಟೆ ಒಳಗಡೆ ಮಾಡಲಿಲ್ಲ ಅಂತಂದ್ರೆ ನಮ್ಮೆಲ್ಲ ಮಹಿಳೆಯರ ಜೊತೆ ನಾನು ಅದನ್ನ ಮಾತಾಡ್ಕೊಂಡು ಕಮಿಷನರ್ ಆಫೀಸ್ ಎದುರುಗಡೆ ನಮ್ಮ ಮಹಿಳೆಯರ ಜೊತೆಗೆ ಸ್ಟ್ರೈಕ್ ಮಾತ್ರ ಕೊಡೋದು ಗಟ್ಟಿ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Vedna Kapoor near Gaushavali Dargah, KGF, Karnataka. Contact details 9483444290, 9480107826.